ನಾನು ಕೆಲಸ ಮಾಡ್ತಕ್ಕಂಥ ಯಾರು ಕೂಡ ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಹಂಗ ಅನ್ಕೊಂಡಿದ್ರೆ ಅವ್ರ ಕನಸದು. ಸಂದರ್ಭ ಬಂದಾಗ ಯಾರು ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡಿದ್ರು ಅಂತ ಹೇಳಿ ಎಳೆ ಎಳೆಯಾಗಿ ಡಾಕ್ಯುಮೆಂಟ್ ಸಮೇತ ಬಿಚ್ಚಿಡ್ತೀನಿ ಯಾವ ಮುಂದಿನ ದಿನಗಳಲ್ಲಿ. ಅವನು ಎಂಪ್ಲಾಯ್ ಅಲ್ಲ, ದಳ್ಳಾಳಿ ಅಥವಾ ಬ್ರೋಕರ್ ಅಂತ ಕರಿತೀವಲ್ಲ ನಾವು. ಅಧಿಕಾರಿ ಅಲ್ಲದೆ ಇರ್ತಕ್ಕಂಥವ್ನಿಗೆ ಏನ್ ಕೆಲಸ ಇಲ್ಲಿ? ಉಚ್ಚಿನಪಾಳ್ಯ ಹಾಲು ಉತ್ಪಾದಕ ಸಹಕಾರಿ ಸಂಘದ ನೂತನ ಕಟ್ಟಡವನ್ನ ಉದ್ಘಾಟನೆಯನ್ನ ಮಾಡಿದ್ದೀವಿ. ಬಹಳ ಕಡಿಮೆ ಅವಧಿಯಲ್ಲಿ ಗುದ್ಲಿ ಪೂಜೆಯನ್ನ ಮಾಡಿದ 5-6 ತಿಂಗಳಲ್ಲಿ ಕಟ್ಟಡವನ್ನ ಮುಗಿಸಿದ್ವಿ. ಬಹಳ ವಿಶೇಷವಾಗಿ ಗುಣಮಟ್ಟದಿಂದ ಕೂಡಿರ್ತಕ್ಕಂಥ ಕಟ್ಟಡ ಮೂಡಿ ಬಂದಿರತಕ್ಕಂಥದ್ದು ನೀವು ಕೂಡ ನೋಡ್ಬೋದು. ಇದಕ್ಕೆ ಸಹಕಾರವನ್ನ ಕೊಟ್ಟಂತ ಇಲ್ಲಿನ ಡೈರಿ ಅಧ್ಯಕ್ಷ ತಿಮ್ಮೇಗೌಡರು ಮತ್ತು ಎಲ್ಲ ನಿರ್ದೇಶಕ ಮಂಡಳಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನ ತಿಳಿಸ್ತಾನೆ ಬೆಂಗಳೂರು ಡೈರಿಯ ವತಿಯಿಂದ. ಮತ್ತು ಇಲ್ಲಿನ ರೈತರು ಎಷ್ಟು ಆಸಕ್ತಿ ಇತ್ತು ಅಂತಂದ್ರೆ, ನಮ್ಗೆ ನಿಮ್ಮ ಕಾಲಾವಧಿಯಲ್ಲಿ ಒಂದು ಡೈರಿ ಸುಸಜ್ಜಿತವಂತ ಒಂದು ಡೈರಿ ಕಟ್ಟಬೇಕು ಅಂತೇಳಿ ಇಚ್ಛೆ ಇತ್ತು ಅವ್ರಿಗೆ. ಹಂಗಾಗಿ ಅವ್ರು ಅನ್ಕೊಂಡಿದ್ದ ಅವಧಿಯಲ್ಲಿ ಇವತ್ತು ಇನಾಗ್ರೇಷನ್ ಅನ್ನ ಮಾಡಿದೀವಿ ನಾವು. ಬಹುಶಃ ನನ್ನ ಕಡೆಯಿಂದಾನೆ 1 ತಿಂಗಳು ಲೇಟ್ ಆಯ್ತು ಇನಾಗ್ರೇಷನ್ ಮಾಡ್ಲಿಕ್ಕೆ. ಆಗಿದೆ ಇವತ್ತು. ಈಗ ಅರ್ಹ ಫಲಾನುಭವಿಗಳಿಗೆ ವಿತರಣೆ ಮಾಡಿದ್ರೆ ಏನೆಲ್ಲ ಸೌಲಭ್ಯ? ನಾನು ಬಂದಾಗಿನಿಂದ ಅದು ಲೆಕ್ಕ ಹಾಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಬಿಡಿ. ಯಾರ ರೈತ ಕುಟುಂಬಗಳಲ್ಲಿ ಯಾರು ಅನಾರೋಗ್ಯಕ್ಕೆ ತುತ್ತಾಗಿ ಅಡ್ಮಿಟ್ ಆಗ್ತಾರೆ 24 ಗಂಟೆ ಅಂತ ಕುಟುಂಬಗಳಿಗೆ 25,000 ರೂಪಾಯಿ ತುರ್ತು ಪರಿಹಾರವನ್ನ ಕೊಡ್ತಾ ಇದೀವಿ ನಾವು. ಅದರ ಡಿಡಿಗಳನ್ನ ಕೊಟ್ಟಿದ್ದೀವಿ. ಮತ್ತು ಯಾರು ರೈತರ ಹಸುಗಳು ಅಕಾಲಿಕ ಮರಣಕ್ಕೆ ಒಳಗಾಗ್ತವೆ ಅದು 75,000 ರಿಂದ 80,000 ರೂಪಾಯಿ ಅವ್ರ ಅಕೌಂಟ್ಗೆ ಹಾಕ್ತಿವಿ. ಅದನ್ನ ಡಿಡಿ ಕೊಡೋದಿಲ್ಲ, ಡೈರೆಕ್ಟ್ ಅವ್ರ ಅಕೌಂಟ್ಗೆ ಹಾಕ್ಬಿಡ್ತೀವಿ, ಇಮಿಡಿಯೇಟ್ RTGS ಮಾಡ್ತೀವಿ. ಮತ್ತು ಇನ್ನೊಂದು, ರೈತರು ಯಾವುದೇ ಇನ್ಶೂರೆನ್ಸ್ ಇಲ್ಲದೆ ಹಸುಗಳು ತೀರ್ಕೊಂಡ ಸಂದರ್ಭದಲ್ಲಿ ಅಂತ ಅವ್ರಿಗೆ 10,000 ರೂಪಾಯಿಯನ್ನ ಕೂಡ ತುರ್ತು ಪರಿಹಾರವನ್ನ ಕೂಡ ಕೊಡ್ತಾ ಇದೀವಿ. ಅದರ ಚೆಕ್ ಡಿಡಿಗಳನ್ನ ಕೊಡ್ತಾ ಇದೀವಿ. ಎವ್ರಿ ಡೇ ಅದು ರೊಟೇಷನ್, ಎವ್ರಿ ಡೇ ಕೊಡ್ತಾನೆ ಇರ್ತೀವಿ. ಒಂದಲ್ಲ ಒಂದು ಕಾರಣಕ್ಕೆ ಎವ್ರಿ ಡೇ ಕೊಡ್ತಾನೆ ಇದೀವಿ ನಾವು. ಸರ್, ಸರ್ಕಾರಿ ಅಧಿಕಾರಿ ಮೇಲೆ ಸರ್ವೆ ಮಾಡಿದ್ರೆ ನೋಡಿ, ನಮ್ಮ ಸೆಕ್ರೆಟರಿಗಳು ಮತ್ತು ಅಧ್ಯಕ್ಷರುಗಳು ಕಂಪ್ಲೇಂಟ್ ಅನ್ನ ಮಾಡಿದ್ರು. ಏನಂತ ಅಂತಂದ್ರೆ, IR ಆಫೀಸಲ್ಲಿ ಸಹಕಾರಿ ಇಲಾಖೆಯಲ್ಲಿ ನಮ್ಗೆ ಎಲೆಕ್ಷನ್ ಮಾಡಕ್ ಹೋದಾಗ 1 ಲಕ್ಷ 1.5 ಲಕ್ಷ ಲಂಚ ಇಸ್ಕೊಳ್ತಕ್ಕಂಥದ್ದಿದೆ. ಮತ್ತು ಯಾವುದೇ ಬಿಲ್ಡಿಂಗ್ ಅಪ್ರೂವಲ್ಗೆ ಹೋದಾಗ ನಮ್ಗೆ ಅಲ್ಲಿ ಏನು ಕೊಡದೆ ಕೆಲಸ ಆಗ್ತಾ ಇಲ್ಲ ಅಂತಕ್ಕಂಥ ಅನೇಕ ಕಂಪ್ಲೇಂಟ್ಗಳನ್ನ ಮಾಡಿದ್ರು. ನಾನು ಅವತ್ತು ಅಚಾತುರ್ಯವಾಗಿ ಅಲ್ಲಿಗೆ ಹೋದೆ. ಅದು ಯಾವುದೋ ಒಂದು ಡಾಕ್ಯುಮೆಂಟ್ ಬೇಕಿತ್ತು ಅಂತೇಳಿ ಅವ್ರ ಅಡ್ವೊಕೇಟ್ನ ಭಾಳ ಹೊತ್ತು ಕಾಯಿಸಿದ್ದು ಇದು ಮಾಡಿದ್ರು. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಯಾರೋ ಒಬ್ಬ, ಅವನು ಎಂಪ್ಲಾಯ್ ಅಲ್ಲ, ಕೆಲವು ಸರ್ಕಾರಿ ಕಚೇರಿಗಳಲ್ಲಿ ಅಂದ್ರೆ ಅನ್ಅಫಿಷಿಯಲ್ ಆಗಿ ಇಟ್ಕೊಂಡಿರ್ತಾರೆ. ಆ ತರದವನು ಅನ್ಅಫಿಷಿಯಲ್ ಆಗಿ ಇದ್ದಂಥವನು, ಅವನು ದಳ್ಳಾಳಿ ಅಥವಾ ಬ್ರೋಕರ್ ಅಂತ ಕರಿತೀವಲ್ಲ ನಾವು. ಆ ತರದವನು ನಮ್ಮ ಯಾರು ಸೆಕ್ರೆಟರಿಗಳು ಅಧಿಕಾರಿಗಳು ಯಾರಿದ್ರು ಅವರಲ್ಲಿ ನಮ್ಮಲ್ಲಿ ಇದ್ದಂಥವ್ರು, ಅವರು ಇವನೇ ಎಲ್ಲ ಬಂದಾಗ ನಮ್ಮ ಹತ್ರ ದುಡ್ಡು ಇಸ್ಕೊಳ್ತಕ್ಕಂಥದ್ದು, ಪ್ರೆಸರ್ ಮಾಡ್ತಕ್ಕಂಥದ್ದು, ಕೊಡಿ ಅಂತೇಳಿ ಫೈಲ್ಗಳು ಎತ್ತಿಕೊಳ್ತಕ್ಕಂಥದ್ದು ಮಾಡ್ತಾನೆ ಇದ್ರು. ನೀನ್ ಯಾರಪ್ಪ ಅಂತ ಕೇಳಿದೀನಿ ನಾನು. ಕೇಳಿದಾಗ ಅವನು ID ಕಾರ್ಡ್ ತೋರ್ಸಪ್ಪ ನಿಮ್ದು ಅಂತ ಕೇಳಿದೀವಿ ನಾವು. ಅವ್ನು ಯಾವುದೇ ID ಕಾರ್ಡ್ ಇಲ್ಲ. ಅವಾಗ ಅಲ್ಲಿದ್ದವ್ರು ಹೇಳಿದ್ರು ಅವನಿಲ್ಲ ಅಧಿಕಾರಿ ಅಲ್ಲ ಅಂತ. ಅಧಿಕಾರಿ ಅಲ್ಲದೆ ಇರ್ತಕ್ಕಂಥವ್ನಿಗೆ ಏನ್ ಕೆಲಸ ಇಲ್ಲಿ, ಹೋಗಿ ಅಂತೇಳಿ ಕೇಳಿದೀವಿ. ನ್ಯಾಯ ಕೇಳೋದ್ ತಪ್ಪ ಹಾಗಾದ್ರೆ? ರೈತರ ಪರವಾಗಿ ಮಾತಾಡ್ತಕ್ಕಂಥ ತಪ್ಪ ಹಾಗಾದ್ರೆ? ಅಲ್ಲೇ ಮಾಡಿದ್ರು ಸತೀಶ್ ಅವರು ಅಂತ ಆ ವಿಡಿಯೋದಲ್ಲಿ ಇದೆ, ನೀವು ನೋಡ್ಬೋದು. ನೀನು ಆಚೆಗೆ ಹೋಗು ಅಂತ ಹೇಳಿ ನಾವೇ ತಳ್ಳಿದೀವಿ. ಅದ್ ನಾನ್ ತಳ್ಳಿದಲ್ಲ, ಅಲ್ಲಿದ್ದಂತ ಸೆಕ್ರೆಟರಿಗಳು ನಮ್ಮ ರೈತರು ಏನಿದ್ರು ಅವ್ರು ತಳ್ಳಿರ್ತಕ್ಕಂಥದ್ದು. ಆಚೆ ಹೋಗು ಅಂತೇಳಿ ಸ್ವಲ್ಪ ಏರ್ ಧ್ವನಿಯಲ್ಲಿ ಹೇಳಿದ್ದೀನಪ್ಪ. ರೈತರ ನೋವು ಕಷ್ಟ ಏನು ಅಂತ ನನಗ್ ಗೊತ್ತಿದೆಯಲ್ಲಪ್ಪ. 100 ಗ್ರಾಮ್ ಹಾಲು ಹಾಕಿ ತರ್ತಕ್ಕಂಥ 1.5 ಲಕ್ಷ ಲಂಚ ಕೊಡಿ ಎಲೆಕ್ಷನ್ ಮಾಡ್ಲಿಕ್ಕೆ ಅಂತಾರೆ. ನೋವಾಗೋದಿಲ್ಲ ಅವನಿಗೆ? ಆ ನೋವು ಸ್ವಲ್ಪ ವಾಯ್ಸ್ ಜೋರಾಗಿ ಬಂದಿದೆ ನನ್ಗಷ್ಟೇ. ಹಂಗಾಗಿ ಯಾವುದೇ ನಾವು ವಿದ್ಯಾವಂತನಪ್ಪ, ನಾನ್ ಯಾಕೆ ಅಧಿಕಾರಿಗಳ ಮೇಲೆ ಅಲ್ಲೇ ಮಾಡ್ಲಿಕ್ಕೆ ಹೋಗ್ಲಿ? ನ್ಯಾಯ ಕೇಳೋದು ಅಲ್ಲೇ ಅನ್ನೋದಾದ್ರೆ ಇನ್ಮೇಲೆ ಎಲ್ಲಾ ಅಧಿಕಾರಿಗಳು ಬ್ರೋಕರ್ ಇಟ್ಕೊಂಡು ದುಡ್ಡು ವಸೂಲಿ ಮಾಡಿ ಅಂತ ಹೇಳ್ಬೇಕಾಗ್ತದೆ. ಸರಿನಾ? ಅದು ಯಲಹಂಕ ವಲಯದಲ್ಲಿ ಮುಂದಿನ ದಿನಗಳಲ್ಲಿ ಹೊಸ ಅಲೆ ಸೃಷ್ಟಿ ಆಗುತ್ತೆ ಅಂತ ಜನ ಮಾತಾಡ್ತಾರೆ. ನನಗೆ ಗೊತ್ತಿಲ್ಲಪ್ಪ, ಜನ ಮಾತಾಡ್ಬೇಕದು. ನನಗೆ ಸಿಕ್ಕಿರ್ತಕ್ಕಂಥ ಅವಕಾಶದಲ್ಲಿ ರೈತರಿಗೆ, ಬಡವರಿಗೆ ಎಷ್ಟು ಸಹಾಯ ಮಾಡ್ಲಿಕ್ಕೆ ಸಾಧ್ಯನೋ, ಎಷ್ಟು ಕೆಲಸ ಮಾಡ್ಲಿಕ್ಕೆ ಸಾಧ್ಯನೋ ಅದನ್ನ ಮಾಡ್ತಾ ಇದೀನಿ. ಅದನ್ನ ಯಾರು ಕೂಡ ತಡೆಯಲಿಕ್ಕೆ ಸಾಧ್ಯತೆ ಇಲ್ಲ. ನಾನು ಬಡವರಿಗೆ ಸಹಾಯ ಮಾಡೋದನ್ನ, ಹಾಲು ಉತ್ಪಾದಕರಿಗೆ ಸಹಾಯ ಮಾಡ್ತಕ್ಕಂಥದನ್ನ, ನಾನು ಕೆಲಸ ಮಾಡ್ತಕ್ಕಂಥದನ್ನ ಯಾರು ಕೂಡ ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಹಂಗ ಅನ್ಕೊಂಡಿದ್ರೆ ಅವ್ರ ಕನಸದು. ಸರ್, ಈಗ ಪಕ್ಷದಿಂದ ಉಚ್ಚಾಟನೆ ಮಾಡ್ತೀವಿ, MLA ಕ್ಯಾಂಡಿಡೇಟ್ ಅಂತ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತೀರಿ ಅನ್ನೋ ಆರೋಪ. ಅದ್ರ ಬಗ್ಗೆ ಇಲ್ಲಿ ಏನಾದ್ರೂ ವಿಚಾರ ಚರ್ಚೆ ಅಲ್ಲ ಅನ್ಸುತ್ತೆ. ಪಕ್ಷ ವಿರೋಧಿ ಚಟುವಟಿಕೆ ಅಂದ್ರೆ ಏನ್ರಿ? ಈ ಪಾರ್ಟಿಯಲ್ಲಿ ಇನ್ನೊಂದು ಪಾರ್ಟಿ ಕೆಲಸ ಮಾಡಿದ್ರು ಅಂತ. ನಾನು ಆ ತರದ್ ಯಾವುದು ಮಾಡಿಲ್ಲ. ನಾನು ಅನ್ಕೊಂಡಿರ್ತಕ್ಕಂಥದ್ದು ನನ್ನ ತಾಯಿ ಪಕ್ಷ ಅಂತ ಅನ್ಕೊಂಡಿದ್ದೀನಿ. ನಾನು ನನ್ನ ತಾಯಿ ಪಕ್ಷ,
ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ಗೆ ಅವ್ರು ಎಕ್ಸ್ಪ್ಲೇನ್ ಮಾಡ್ಬೇಕಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಅಂತ. ನಾನು ಮುಂದಿನ ದಿನಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಅವಕಾಶ ಬಂದಾಗ, ಸಂದರ್ಭ ಬಂದಾಗ ಯಾರು ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡಿದ್ರು ಅಂತೇಳಿ ಎಳೆ ಎಳೆಯಾಗಿ ಡಾಕ್ಯುಮೆಂಟ್ ಸಮೇತ ಬಿಚ್ಚಿಡ್ತೀನಿ ಯಾವ ಮುಂದಿನ ದಿನಗಳಲ್ಲಿ. ಈಗ ಚೊಕ್ಕನಹಳ್ಳಿ ವೆಂಕಟೇಶ್ವರ್ ಮಾತಾಡ್ತಾ ನಾನು ಏನು ನೋಡಪ್ಪ, ನಮ್ ಲೀಡ್ರು ಚೊಕ್ನಳ್ಳಿ ವೆಂಕಟೇಶ್ವರ್ ನಮ್ ಲೀಡ್ರು, ದಿಬ್ಬೂರ್ ಜಯಣ್ಣವ್ರು ನಮ್ ಲೀಡ್ರು, SN ರಾಜಣ್ಣವ್ರು ನಮ್ ಲೀಡ್ರು, ಆಮೇಲೆ ಯಾರು ನಮ್ಮ ಮಂಜುನಾಥ್ ರೆಡ್ಡಿ ಅವ್ರು ನಮ್ ಲೀಡ್ರು. ಈ ಎಲ್ಲ ನಮ್ ಲೀಡ್ರೇ ಅಪ್ಪ, ಎಲ್ಲ ನನ್ನ ಲೀಡ್ರು, ನನ್ನ ಸೀನಿಯರ್ಸ್ ಅವರೆಲ್ಲ ಕೂಡ ಲೀಡ್ರು. ರಾಜ್ಯಾಧ್ಯಕ್ಷರು ವಿಜಯೇಂದ್ರಣ್ಣವರು ಕೂಡ ನಮ್ ಲೀಡ್ರು, ಮತ್ತೆ ನಮ್ಮ ಅಮಿತ್ ಶಾ ಅವರು, ಮತ್ತೆ ನಮ್ಮ ನರೇಂದ್ರ ಮೋದಿಜಿ ಅವರು, ಅಮಿತ್ ಶಾ ಜಿ ಅವರು ಕೂಡ ನಮ್ ಲೀಡ್ರು, ರಾಷ್ಟ್ರೀಯ ಅಧ್ಯಕ್ಷರು ಕೂಡ ನಮ್ ಲೀಡ್ರು. ಈಗ ಗ್ರಾಮಾಂತರ ಮಂಡಲದಿಂದ ನಿಮ್ಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ನೀವು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದೀರಾ ಅಂತ. ನನಗೇನ್ ಆ ತರದ್ ಯಾವ್ದು ಬಂದಿಲ್ಲಪ್ಪ, ನನಗೆ ಗೊತ್ತಿಲ್ಲ. ನಮ್ಮಲ್ಲಿ ಸಿಸ್ಟಮ್ ಇರ್ತಕ್ಕಂಥದ್ದು ರಾಜ್ಯ ಕಮಿಟಿ ಇದೆ, ರಾಜ್ಯ ರೈತ ಮೋರ್ಚಾ ಕಮಿಟಿ ಇದೆ, ಆ ತರದೆಲ್ಲ ಇದೆ. ವಿಶೇಷವಾಗಿ ಏನಾದ್ರು ಇವ್ರಿಗೆ ಕೆಲವರು ಮಾತಾಡೋರ್ಗೆ ಏನೋ ಪವರ್ ಕೊಟ್ಟಿದ್ದಾರೆ ಏನೋ ನನಗೆ ಗೊತ್ತಿಲ್ಲ. ಅದು ಗೊತ್ತಿರ್ಬೋದೇನೋ ಪಾರ್ಟಿ ಸಿಸ್ಟಮ್ ಅಲ್ಲಿ ಅವ್ರಿಗೇನೋ ವಿಶೇಷವಾದಂತ ಅಧಿಕಾರ ಕೊಟ್ಟಿರ್ಬೋದೇನೋ, ಗೊತ್ತಿಲ್ಲ ನನಗೆ.